ಓಕೆ, ಒಟ್ಟು 4 ಟಾಟಾ ಎಸಿ ಆಟೋದಲ್ಲಿ ಈಗ ಮಾಂಸವನ್ನ ಸೀಸ್ ಮಾಡಲಾಗಿದೆ. ಲ್ಯಾಬ್ನಿಂದ ವರದಿ ಬರೋ ತನಕ ಮಾಂಸದ ಬಾಕ್ಸ್ ಪೊಲೀಸರ ವಶದಲ್ಲೇ ಇರುತ್ತೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಒಂದೊಂದು ಬಾಕ್ಸ್ ನಲ್ಲಿ ಒಂದೊಂದು ರೀತಿಯ ಮಾಂಸ ಪತ್ತೆ ಆಗಿರೋದು ಈಗ ಗೊತ್ತಾಗ್ತಾ ಇದೆ. ಪ್ರತಿ ಬಾಕ್ಸ್ ನಲ್ಲಿ 30 ರಿಂದ 40 ಕೆಜಿ ಮಾಂಸವನ್ನ ಸಾಗಾಟ ಮಾಡಲಾಗ್ತಾ ಇತ್ತು ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ನೋಡಿ, 4 ಟಾಟಾ ಏಸ್ ಆಟೋದಲ್ಲಿ ಇವರು ಮಾಂಸ ಸಾಗಾಟವನ್ನ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ. ನಾವು ಮೇಕೆ ಮಾಂಸ ಮಾತ್ರವನ್ನ ನಾವು ಅಲ್ಲಿಂದ ರಾಜಸ್ಥಾನದಿಂದ ತರಿಸ್ತಿದ್ವಿ ಅನ್ನೋ ಮಾಹಿತಿಯನ್ನ ಅಬ್ದುಲ್ ರಜಾಕ್ ಅವರು ಆಗ್ಲೇ ಹೇಳ್ತಾ ಇದ್ರು. ಆದ್ರೆ ಈಗ ಪೊಲೀಸರು ಕೊಡ್ತಾ ಇರುವ ಮಾಹಿತಿ ಏನಪ್ಪಾ ಅಂದ್ರೆ, ಅಲ್ಲಿ 4 ರಿಂದ 5 ಬಾಕ್ಸ್ ಇತ್ತು. ಒಂದೊಂದು ಬಾಕ್ಸ್ ನಲ್ಲೂ ಒಂದೊಂದು ರೀತಿಯ ಮಾಂಸ ಇತ್ತು ಅನ್ನೋ ಮಾಹಿತಿಯನ್ನ, ಅಂದ್ರೆ 90 ಬಾಕ್ಸ್ ನಲ್ಲೂ ಕೂಡ ಬೇರೆ ಬೇರೆ ವಿಭಿನ್ನ ರೀತಿಯ ಮಾಂಸ ಇತ್ತು ಅನ್ನೋ ಮಾಹಿತಿಯನ್ನ ಈಗ ಪೊಲೀಸರು ಕೊಡ್ತಾ ಇರುವಂತದ್ದು. ಐಸ್ ಕ್ಯೂಬ್ ಇದೆ, ಬಟ್ ಟೆಂಪರೇಚರ್ ಅದನ್ನ ನೋಟ್ ಮಾಡಬೇಕು. ಟೆಂಪರೇಚರ್ ಇದ್ರೆ ಹೇಳ್ಬೋದು, -18 ಇದ್ರೆ ಟೆಂಪರೇಚರ್. ನೀವು ಅಧಿಕಾರಿಯಾಗಿ ನಿಮಗೆ ಸಾಕಷ್ಟು ಅನುಭವಗಳಿದೆ, ಇದು ನೋಡಿ ಸ್ವಲ್ಪ ಹೈಜಿನಿಕ್ ಕಮ್ಮಿ ಇದೆ. ಸೀಸ್ ಮಾಡಬೇಕಾದ್ರೆ, ಟೋಟಲ್ ಪ್ರಾಡಕ್ಟ್ಸ್ ಇದು ಮಾಡಬೇಕಾದ್ರೆ ಅದನ್ನ ನಮ್ಮ ಫ್ರೀಜರ್ ಅಲ್ಲಿ ಇಡಬೇಕು. ಅರ್ಥ ಮಾಡ್ಕೊಳ್ಳಿ, ಇದು ಪೆರಿಷಬಲ್ ಮ್ಯಾಟ್ರು, ಇದು ಬೇಗ ಕೆಟ್ಟೋಗ್ತದೆ. ಅರ್ಥ ಮಾಡ್ಕೊಳ್ಳಿ. ಇದನ್ನ ಲ್ಯಾಬ್ ಕಳಿಸ್ಕೊಡ್ತೀವಿ. ಕಳಿಸ್ಕೊಟ್ಟು 14 ದಿವಸಕ್ಕೆ ರಿಸಲ್ಟ್ ಬರ್ತದೆ. ರಿಸಲ್ಟ್ ಬಂದ್ಮೇಲೆ ಈಗ ಅವ್ರ ಕಡೆಯಿಂದ ಎಲ್ಲ ಆಹಾರ ಇಲಾಖೆಯಿಂದ ಕೂಡ ಅಬ್ದುಲ್ ರಜಾಕ್ಗೆ ಬುಲಾವ್ ಕೊಡಲಾಗಿದೆ. ವಿಚಾರಣೆಗೆ ಹಾಜರಾಗಬೇಕು. ಎಲ್ಲಿಂದ ಮಾಂಸ ತರಿಸಲಾಗ್ತಾ ಇತ್ತು, ಎಷ್ಟು ದಿನದಿಂದ ಈ ವ್ಯವಹಾರ ನಡೀತಾ ಇತ್ತು, ಎಷ್ಟು ವರ್ಷ ಆಗಿತ್ತು, ಎಷ್ಟು ಗಂಟೆಗಳ ಕಾಲ ಮಾಂಸವನ್ನ ಫ್ರಿಡ್ಜ್ ನಲ್ಲಿ ಇಡಲಾಗುತ್ತೆ, ಎಲ್ಲಾ ರೀತಿಯ ತನಿಖೆಯನ್ನ ಆಹಾರ ಇಲಾಖೆ ನಾಳೆ ಮಾಡುತ್ತೆ. ಸೊ ನಾಳೆ ಬೆಳಿಗ್ಗೆ 11 ಗಂಟೆಗೆ ಅಬ್ದುಲ್ ರಜಾಕ್ ಅವ್ರಿಗೆ ನೀವು ತನಿಖೆಗೆ ಬರಬೇಕು ಅನ್ನೋ ಮಾಹಿತಿಯನ್ನ ಈಗ ಆಹಾರ ಇಲಾಖೆ ಅಧಿಕಾರಿಗಳು ಕೊಡ್ತಾ ಇರುವಂತದ್ದು. ಓಕೆ, ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಏನಿದೆ ಈಗ ಅಪ್ಡೇಟ್ ಸದ್ಯಕ್ಕೆ ಅಂತ? ಚಂದನ, ಈಗಾಗಲೇ ಏನಂತ ಹೇಳಿದ್ರೆ ಸಾಕಷ್ಟು ಗಂಟೆಗಳ ಕಾಲ ಇಲ್ಲೊಂದು ಹೈಡ್ರಾಮಾನೇ ನಡೆದಿತ್ತು ಅಂತ ಹೇಳ್ಬೋದಾಗಿದೆ. ಏನಂತ ಹೇಳಿದ್ರೆ, ನಾಯಿ ಮಾಂಸ ಅಂತೇಳಿ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಸಹ ಇಲ್ಲಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಹೊರ ರಾಜ್ಯದಿಂದ ಏನು ರಾಜಧಾನಿ ಬೆಂಗಳೂರಿಗೆ ಬರ್ತಾ ಇತ್ತು, ಪ್ರತಿಷ್ಠಿತ ಹೋಟೆಲ್ಗಳಿಗೂ ಸಹ ಏನು ಇಲ್ಲಿಗೆ ಮಾಂಸವನ್ನು ಸಾಗಾಟ ಮಾಡ್ತಾ ಇದ್ರು ಅನ್ನೋ ನಿಟ್ಟಿನಲ್ಲಿ ಸಹ ಒಂದು ಆರೋಪ ಕೇಳಿಬಂತು. ತಕ್ಷಣವೇ ಸ್ಥಳಕ್ಕೆ ಬಂದ ಪೊಲೀಸರು ಸಹ ಈ ಏನು 4 ಗೂಡ್ಸ್ ವಾಹನದಲ್ಲಿ ಇದ್ದಂಥ ಮಾಂಸವನ್ನು ಪರಿಶೀಲನೆ ನಡೆಸಿರುವಂಥದ್ದು. ಪರಿಶೀಲನೆ ನಂತರದಲ್ಲಿ ಅಂತ ಹೇಳಿದ್ರೆ, ಈ ಮಾಂಸ ಯಾವ ರೀತಿಯಲ್ಲಿತ್ತು ಮತ್ತು ಅದು ಯಾವ ಗುಣಮಟ್ಟದಲ್ಲಿದೆ ಮತ್ತು ಎಲ್ಲಿಂದ ಬಂತು ಅನ್ನೋ ನಿಟ್ಟಿನಲ್ಲೂ ಸಹ ಈಗಾಗಲೇ ಎಲ್ಲ ರೀತಿಯ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಅದಲ್ಲದೆ ಈಗ ಆ ಮಾಂಸವನ್ನು ಈಗ ಒಂದು ತಪಾಸಣೆಗಾಗಿ ಒಂದು ಲ್ಯಾಬ್ಗೂ ಕೂಡ ಕಳಿಸಿರುವಂಥದ್ದು. ಈಗ ಸ್ಥಳದಲ್ಲೂ ಸಹ ಪೊಲೀಸರು ಏನು ಅಂತ ಹೇಳಿದ್ರೆ ಎಲ್ಲ ರೀತಿಯ ವಿಚಾರಣೆ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥ ದೃಶ್ಯವನ್ನು ನಾವು ಮೆಜೆಸ್ಟಿಕ್ನ ರೈಲ್ವೆ ಸ್ಟೇಷನ್ನ ಪಕ್ಕದಲ್ಲಿ ನೋಡ್ತಾ ಇರ್ಬೋದಾಗಿದೆ. ಸಾಕಷ್ಟು ರೀತಿಯಲ್ಲಿ ಕೆಲ ಗಂಟೆಗಳ ಕಾಲ ಉದ್ವಿಗ್ನ ಪರಿಸ್ಥಿತಿಯೇ ಉಂಟಾಗಿತ್ತು ಅಂತಲೇ ಹೇಳ್ಬೋದು. ಏನು ಹಿಂದೂ ಮತ್ತು ಕಾರ್ಯಕರ್ತರು ಮತ್ತು ಮಾಂಸವನ್ನು ಸಾಗಾಟ ಮಾಡ್ತಿದ್ದಂತಹ ವ್ಯಕ್ತಿಗಳ ಸಮ್ಮುಖದಲ್ಲಿ ಇಲ್ಲಿ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಈಗ 2 ಬಣದ ವ್ಯಕ್ತಿಗಳನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಒಂದು ವಿಚಾರಣೆಯನ್ನು ಸಹ ನಡೆಸ್ತಾ ಇದ್ದಾರೆ. ಹೀಗಾಗಿ ಮಾಂಸ ಎಲ್ಲಿಂದ ಬಂತು, ಹೇಗೆ ಬಂತು ಮತ್ತು ಎಷ್ಟು ದಿನದಿಂದ ಈ ಸಾಗಾಟವನ್ನು ಮಾಡಲಾಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಸಹ ಉನ್ನತ ಅಧಿಕಾರಿಗಳ ಸಮ್ಮುಖದಲ್ಲಿ ಈಗಾಗಲೇ ಒಂದು ತನಿಖೆ ಕೂಡ ಕಾರ್ಯರೂಪ ಇರುವಂಥದ್ದು. ಹೀಗಾಗಿ ಏನು ಮಾಂಸವನ್ನ ನಕಲಿ ಮಾಡ್ತಿದ್ರ ಇಲ್ಲ ನಾಯಿ ಮಾಂಸ ಅನ್ನೋ ನಿಟ್ಟಿನಲ್ಲೂ ಸಹ ಈಗಾಗಲೇ ಲ್ಯಾಬ್ಗೆ ಒಂದು ಏನು ಕಳಿಸಿರುವಂಥದ್ದು. ಲ್ಯಾಬ್ನಲ್ಲಿ ಯಾವ ರೀತಿಯಲ್ಲಿ ರಿಪೋರ್ಟ್ ಬರ್ತದೆ ಅನ್ನೋದು ಸಹ ಕಾಯ್ದು ನೋಡಬೇಕಾಗಿದೆ. ಈಗಾಗಲೇ ಅಬ್ದುಲ್ ರಜಾಕ್ಗೆ ಆಹಾರ ಬಾಕ್ಸ್ ನಲ್ಲೂ ಕೂಡ ಒಂದೊಂದು ಮಾಂಸ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇತ್ತು. ಅದು ಯಾವ ಮಾಂಸ, ಏನು ಆ ಬಗ್ಗೆ ಏನಾದ್ರು ಡೀಟೇಲ್ಸ್ ಕೊಟ್ರ ಅಧಿಕಾರಿಗಳು ಅಂತ? ಎಸ್, ಈಗಾಗಲೇ ಏನಂತ ಹೇಳಿದ್ರೆ 4 ವಾಹನದಲ್ಲಿ ಸಾಕಷ್ಟು KG ಗಟ್ಟಲೆ ಒಂದು ಮಾಂಸವನ್ನು ತರಲಾಗಿತ್ತು. ಈ ಸಂದರ್ಭದಲ್ಲಿ ಒಂದೊಂದು ವಾಹನದಲ್ಲೂ ಒಂದೊಂದು ಥರದ ಮಾಂಸ ಇತ್ತು ಅನ್ನೋ ರೀತಿಯಲ್ಲೂ ಇರುವಂಥದ್ದು. ಈಗಾಗಲೇ ಆ ಪರೀಕ್ಷೆಗಾಗಿ ಈಗ ಆ ಮಾಂಸದ ತುಂಡುಗಳನ್ನು ಒಂದು ಲ್ಯಾಬ್ಗೆ ಕಳಿಸಲಾಗಿದೆ. ಆ ಲ್ಯಾಬ್ನಲ್ಲಿ ಬಂದಂಥ ವರದಿ ಮೇಲೆಗೆ ಒಂದು ಪೊಲೀಸರ ಹೆಚ್ಚಿನ ತನಿಖೆ ಕೂಡ ಮುಂದುವರಿಯುತ್ತೆ. ಭವನ. ಓಕೆ, ಧನ್ಯವಾದ ಪ್ರಕಾಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.